ದಾನ ಮಾಡತಕ್ಕಂತಹ ವ್ಯಕ್ತಿ ಎತ್ತರಕ್ಕೆ ಹೋಗ್ತಾನೆ, ಗೌರವಕ್ಕೆ ಪಾತ್ರನಾಗ್ತಾನೆ. ಅಲ್ಲ, ಇನ್ನೊಂದು 2 ತಿಂಗಳಿಗೆ ನೀವು ಮ್ಯಾಲ್ ನೋಡ್ತೀರಿ, ಆಕಾಶದ ಕಡೆಗೆ ಮೋಡ ಆತ ಇಲ್ಲ ಅಂತ. ಅಲ್ಲ, ಆಕಾಶದ ಕಡೆಗೆ ಹಿಂಗೆ ನೋಡ್ತೀರಿ, ಮೋಡ ಆತ ಇಲ್ಲ ಅಂತ. ಹೌದು, ಮೋಡ ಆಗ್ಬೇಕು. ಮಳೆಗಾಲ ಆರಂಭ ಆದಾಗ ಮೋಡ ಆದ್ರನ ಆಕಾಶಕ್ಕೆ ಬೆಲೆ ಬರ್ತೈತಿ. ಅದು ಬಟಾ ಬೈಲಿದ್ರೆ ಅದಕ್ಕೇನು ಬೆಲೆ ಬರ್ತೈತಿ? ಏಟ್ ದೊಡ್ಡದಿದ್ರು ತಗೊಂಡು ಮಾಡೋದೇನು ಅದನ್ನು? ಮಳೆಯನ್ನ ಸುರಿಸಬೇಕು. ಮೋಡಗಳು ಆಕಾಶದ ಎತ್ತರಕ್ಕೆ ಹೋಗುತ್ತಾವ. ಎದರ ಸಲುವಾಗಿ? ಎತ್ತರಕ್ಕೆ ಹೋಗಿ ಸುರುವ ಸಲುವಾಗಿ, ಎಲ್ಲರಿಗೂ ಮುಟ್ಲಿ. ಬಹಳ ಎತ್ತರಕ್ಕೆ ಹೋಗುತ್ತಾವ. ಎದರ ಸಲುವಾಗಿ ಅಂತಂದ್ರೆ ನಾವು ಸುರುವಂತಹ ನೀರೇನೈತಲ್ಲ ಎಲ್ಲರಿಗೂ ಮುಟ್ಲಿ. ಎಂತಹ ಸದಾಸೆ ಮೋಡಗಳದ್ದು. ಸುರುಬೇಕಂತ ಅನ್ಕೊಂಡಿದ್ದಕ್ಕಾಗಿನೇ ಬಹಳ ಎತ್ತರಕ್ಕೆ ಹೋದವು ಮೋಡಗಳು. ಬಂದದ್ದೆಲ್ಲ ಒಳಗ ಇರ್ಲಿ ಅನ್ನುವಂತ ಸಮುದ್ರ ಇಲ್ಲೇ ಕೂತ್ಕೊಂತು ಉಪ್ಪು ಮಾಡಿಕೊಂಡು. ಸಮುದ್ರ ನೋಡಿರಲಿ ನೀವು, ಏಟರ ಬರ್ಲಿ, ಎಷ್ಟು ನದಿನರ ಒಳಗೆ ಬರ್ಲಿ, ಬರ್ರಿ ಅಲ್ವಾ? ಬಂದದ್ದೆಲ್ಲ ಒಳಗಿರ್ಲಿ ಅನ್ನುವಂತಹ ವ್ಯಕ್ತಿ ಸಮುದ್ರದಂಗ. ಏನು ಯಾರು ಹೋಗಿ ಒಂದಿಷ್ಟು ಗುಟಗ ನೀರು ಕುಡಿಯೋರದಾರ್ರಿ, ಅಬಾಬಾಬಾ ಅಲ್ಲ ಆಟ. ಕೂಡೈತಿನಿಂದ ಸಾಗರದಷ್ಟು ತಗೊಂಡು ಮಾಡೋದೇನು? ಉಪ್ಪು ನೀರು ಏರ್ಬೇಕು. ನೀ ಎತ್ತರಕ್ಕೆ ಏರ್ಬೇಕು, ಮ್ಯಾಲೆ ಏರ್ಬೇಕು, ಬಹಳ ಎತ್ತರಕ್ಕೆ ಏರ್ಬೇಕು. ಎತ್ತರಕ್ಕೇರಿ ಸುರುಬೇಕು. ಹಂಗ ಅದನ್ನ ನಿನಗೆ ಬಹಳಷ್ಟು ಬೆಲೆ ಬರ್ತದೆ. ಕೇವಲ ಇಟ್ಕೊಂಡು ಕುಂದ್ರೋದ್ರಿಂದ ಬೆಲೆ ಬರಲ್ಲ. ಈಗ ನೀವೇನ್ ಮಾಡ್ಕೊಂತ ಕುಂತೀರಿ ಅಂತಂದ್ರ ಶುದ್ಧವಾದ ಗಾಳಿಯನ್ನ ತಗೊಳ್ತಾ ಕುಂತೀರಿ, ಹೌದಾ? ಕೆಲವು ಮಂದಿ ಮೂಗಿನಿಂದ ತಗೊಂತೀರಿ, ಕೆಲವು ಮಂದಿ ಬಾಯಿಯಿಂದ ತಗೊಂತೀರಿ. ಮೂಗಿನಿಂದ ತಗೊಳ್ಳೋದು ಚಲೋ. ಉಸಿರನ್ನ ಏನು ಉಸಿರು ತಗೊಳ್ತೀರಲ್ಲ, ಆ ಉಸಿರು ಗಾಳಿ ನಿಮ್ಮದಲ್ಲ, ಅದು ಭಗವಂತ ಕೊಟ್ಟಾನೆ. ಎಷ್ಟರ ತಗೋ, ಎಷ್ಟರ ಬಿಡು. ತೆಗೆದುಕೊಂಡಿರುವಂತಹ ಉಸಿರನ್ನ ಹಾಗೆ ಹೊರಗೆ ಬಿಡಬೇಕು. ನೀವು ತೆಗೆದುಕೊಳ್ಳುವಂತಹ ಉಸಿರು ನೆನಪಿನಾಗಿರಲಿ, ಅತ್ಯಂತ ಶುದ್ಧವಾಗಿರುವಂತಹದ್ದು ಹವಾ. ನೀವು ತೆಗೆದುಕೊಳ್ಳುವಂತಹ ಗಾಳಿ ಏನೈತಲ್ಲ, ಬಹಳ ಶುದ್ಧವಾಗಿರುವಂತಹದ್ದನ್ನು ತೆಗೆದುಕೊಳ್ತೀರಿ. ಯಾವುದನ್ನು ಬಿಡ್ತೀರಿ? ಯಾವುದು ಕೆಟ್ಟೈತಲ್ಲ ಅದನ್ನು ಹೊರಗೆ ಬಿಡ್ತೀರಿ. ತಗೊಂಡಿದ್ದಷ್ಟು ಇಲ್ಲೇ ಇರ್ಲಿ, ಇದನ್ಯಾಕೆ ಬಿಡಬೇಕು ಅಂದಿ ಡಮ್ ಅಂತಿ ನೀನು. ನೀ ಬದುಕಬೇಕಾಗಿದ್ರೆ ತಗೊಳ್ಳೋದು ಹೆಂಗ ಮಾಡ್ತಿಲ್ಲ ಹಂಗ ಬಿಡುದು ಮಾಡಬೇಕು. ತಗೊಂಡ ಹಾಗೆ ಬಿಡ್ತಾ ಇರು ಉಸಿರನ್ನ. ನಿನಗೆ ಆಯುಷ್ಯ ಹೆಚ್ಚಾಗ್ತದೆ. ಇನ್ನೂ ನೆನಪಿನಾಗಿರ್ಲಿ, ಉಸಿರನ್ನ ಪೂರ್ಣ ಹೊರಗೆ ಹಾಕಿ ಕುಂಭಕ ಮಾಡ್ತಕ್ಕಂಥವನಿಗೆ ಆಯುಷ್ಯ ಹೆಚ್ಚಾಗ್ತೈತಿ. ಹೊರಗೆ ಹಾಕು, ಒಳ್ಳೆಯದನ್ನ ತೆಗೆದುಕೋ, ಕೆಟ್ಟದ್ದನ್ನು ಹೊರಗೆ ಹಾಕು, ನಿನಗೆ ಬಹಳಷ್ಟು ಬೆಲೆ ಬರ್ತದೆ. ಎಷ್ಟು ದೊಡ್ಡ ಕೆರೆಯನ್ನ ಕಡಿಸಿದ್ರೇನು, ನೀರು ಬರ್ಲಿಕ್ಕೆ ಎಷ್ಟು ದೊಡ್ಡ ದಾರಿ ಬಿಟ್ರೇನು, ಹೋಗಾಕೊಂದು ಸಾಣದ ದಾರಿ ಬಿಡಬೇಕಲ್ಲ. ನಮ್ಮವರು ಸಾವಿರ ಕೆರೆಗಳನ್ನ ಕಡಿಸಿದ್ರು. ಕರ್ನಾಟಕದಲ್ಲಿ 43,000 ಕೆರೆಗಳು. ಇಂತಹ ಕೆರೆಗೆ ಕೋಡಿ ಇಲ್ಲ ಅನ್ನುವಂಗಿಲ್ಲ. ಕೋಡಿ ಬೇಕೆ. ಆ ಕೋಡಿ ಯಾವಾಗ ಉಪಯೋಗ ಆಗ್ತದೆ ಅಂತಂದ್ರೆ ಕೆರೆ ತುಂಬಿದಾಗ. ನೆನಪಿನಾಗಿರ್ಲಿ, ಕೆರೆ ತುಂಬಿದಾಗ ಆ ತುಂಬಿ ಹೆಚ್ಚಾಗಿ ಬರುವಂತಹ ನೀರನ್ನು ಹೊರಗೆ ಬಿಡಲೇಬೇಕು. ಯಾಕಂತಂದ್ರೆ ಎಲ್ಲಾ ಸರಿಯಾಗಿ ಇರಬೇಕಾಗಿತ್ತು ಅಂದ್ರೆ, ಕೆರೆ ವರ್ಷ 2 ವರ್ಷ 10 ವರ್ಷ ಚೆನ್ನಾಗಿ ಇರಬೇಕಾಗಿತ್ತು ಅಂತಂದ್ರೆ ಅದು ಒಂದಿಷ್ಟು ಹೆಚ್ಚಾಗಿದ್ದದ್ದು ಹೊರಗೆ ಹೋಗ್ಬೇಕು. ಇರ್ಲಿ ಬಿಡು, ಎಷ್ಟು ಬರ್ತೈತಿ ಇರ್ಲಿ, ಅದನ್ಯಾಕೆ ಬಾಯಿ ತೆಗಿಬೇಕು, ಅದನ್ಯಾಕೆ ಹರಿಬಿಡ್ಬೇಕಂತ ಬಿಟ್ಟು ಎಲ್ಲಿ ಯಾಕಡೆ ಒಡಿತೈತಿ ಹೇಳಕ್ಕಾಗೋದಿಲ್ಲ. ಯಾಕಡೆ ಒಡಿಯುತ್ತೆ ಹೇಳಕ್ಕಾಗೋದಿಲ್ಲ. ಒಮ್ಮೆ ಒಡಿತು, ತುಂಬಿದ ಹರಿವಿ ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ. ತುಂಬಿಟ್ಟಿರುವಂತಹ ಹರಿವಿಗೆ ಒಂದು ಕಲ್ಲು ಹೊಡೆದ್ರೆ ಹೋತ್, ಹರಿವಿನೂ ಇಲ್ಲ, ನೀರು ಇಲ್ಲ. ತುಂಬಿದ ಹರಿವಿ ಕಲ್ಲುಕೊಂಡಂತೆ. ನೀನೇನಾದ್ರೂ ಬಾಗಲ ತೆಗೆದು ಬಿಟ್ಟು ಉಳಿತೈತಿ ನೋಡಿ, ಬಂದಿರುವಂತಹದ್ದೆಲ್ಲ ಉಳಿತದೆ. ಅಂದ್ರೆ ಸಂಪತ್ತು ಸಾಕನ್ನುವಾಗ
ಒಂದಿಷ್ಟು ಹೆಚ್ಚಾದಾಗ ಒಂದು ಸ್ವಲ್ಪ ಹಿಂಗೆ ಹೊರಗೆ ಬಿಡುವಂತಹ ಪ್ರಯತ್ನವನ್ನು ಮಾಡಬೇಕು. ಯೋಗಿಗಳ ಕೈಯಲ್ಲಿರುವಂತಹ ಕಮಂಡಲು ಏನು ಹೇಳುತ್ತದೆ? ಅವ್ರ ಕೈಯೊಳಗೆ ಕಮಂಡಲು ಇರೋದಿಲ್ಲ. ಏನು ಹೇಳ್ತದೆ? ಕಮಂಡಲವನ್ನ ನೀವು ಸರಿಯಾಗಿ ದಿಟ್ಟಿಸಿ ನೋಡ್ಬೇಕು. ಅದರ ಬಾಯಿ ಹರುವ ಇರ್ತೈತಿ. ಅದಕ್ಕೆ ಇನ್ನೊಂದು ದಾರಿ ಇರ್ತೈತಿ. ನಿಮಗೆ ಈ ಕಮಂಡಲ ಗೊತ್ತಿಲ್ಲ, ಯಾಕಂತಂದ್ರೆ ಆ ಯೋಗಿಗಳ ಸಮೀಪ ನೀವು ಹೋಗಕ್ಕೆ ತಯಾರಿಲ್ಲ. ನಿಮ್ಮ ಮನ್ಯಾಗ ಚಹಾದ ಕಿತ್ತಲಿ ಐತೇನು? ಅಥವಾ ಹೋಟೆಲ್ನಾಗ ಚಹಾದ ಕಿತ್ತಲಿನೂ ಸ್ವಲ್ಪ ಹೆಚ್ಚು ಕಡಿಮೆ ಹಂಗೆ ಹೋಲಿಕೆ ಆಕೈತಿ. ನೋಡಿರ್ಬೇಕಾರೆ ನೀವು ಸ್ವಲ್ಪ ನೋಡ್ರಿ. ಅದಕ್ಕೇನ ದಬರಿಯಿಂದ ಹಾಕ್ತಿರಿ, ಪಾತ್ರೆಯಿಂದ ಸುರುತ್ತಿರಲ್ಲ, ಅದರದ್ದು ಬಾಯಿ ಹರುವದ. ಏನ ಹಿಂಗ ಒಳಗ ಕುಡಿಯೋ ಸಲುವಾಗಿ ಲೋಟಾಕೋ ಕಪ್ಪು ಬಸಿಗೋ ಹಿಂಗೆ ಅದಕ್ಕಾರ ಹಾಕೊಂತಿರ್ಲ, ಹಿಂಗೆ ಸ್ವಲ್ಪ ಸಣ್ಣ ಬಾಯಿ ಬೇಕು. ಏನು ಹೇಳ್ತದೆ ಈ ಕಮಂಡಲ? ಏನು ಹೇಳ್ತದೆ ನಿಮ್ಮ ಮನೆಯೊಳಗಿರುವಂತಹ ಕಿತ್ತಲಿ? ಆಯ ಮತ್ತು ವ್ಯಯಗಳನ್ನು ಹೇಳುತ್ತದೆ. ಏನು ಹಾಕಿಕೊಳ್ಳುವಂತ ಒಳಗೆ ತಗೊಳ್ಳುವಂತ ಬಾಯಿ ಏನೈತಲ್ಲ ಅದು ಆಯ. ಏನು ಹೊರಗೆ ಬಿಡೋದೊಂದು ಸಣ್ಣ ದಾರಿ ಐತಲ್ಲ ಅದು ವ್ಯಯ. ಯಾವುದರಾಗ ಬೇಕು ನಿಮಗ? ಯಾವುದರಾಗ ಬೇಕು? ವ್ಯಯ ಅನ್ನುವಂಥದ್ದು ಇದ್ದರೆ ಮಾತ್ರ ನೀವು ಸುಖವಾಗಿರ್ತೀಯೇ ಹೊರತಾಗಿ ಕೇವಲ ಆಯ ಮಾತ್ರ ಆದ್ರೆ ನಮ್ಮ ಸರ್ಕಾರದಲ್ಲಿ ಜನಪ್ರತಿನಿಧಿಗಳು ಆಯ ವ್ಯಯಗಳನ್ನು ಮಂಡನೆ ಮಾಡ್ತಾರೆ. ಎಷ್ಟು ಬಂತು, ಎಷ್ಟು ಹೋತು, ಎದಕ್ಕೆ ಹೋತು ಮಾಡಲೇಬೇಕು. ಯಾವುದರಾಗಿಲ್ಲ, ಎಲ್ಲದರಾಗೂ ಕೂಡ ಇದೆ. ಆಯ ವ್ಯಯಗಳ ಮಂಡನೆ ನಮ್ಮ ಜೀವನದ ಪರಮ ಧ್ಯೇಯವಾಗಬೇಕು. ಏನ್ ಮಾಡ್ಬೇಕ್ರಿ? ನಾವು ಎಲ್ಲ ಕೊಡ್ಬೇಕನ್ನಂಗದೀವಿ. ಈ ವರ್ಷ ಮಳೆಗಾಲ ಇಲ್ಲ, ಆ ಕಡೆ ಹಿಂದಿನ ವರ್ಷ ಮಳೆಗಾಲ ಇಲ್ಲ. ದಾನ ಮಾಡೋರಿಗೆ ನ್ಯಾವ 100. ಬರಗಾಲವನ್ನ ಹೇಳ್ತೀರಿ ದಾನ ಮಾಡು ಪ್ರಸಂಗ ಬಂದಾಗ. ನೋಡಿ, ಬರಗಾಲ ಅಂತೇಳಿ ಯಾರು ಸ್ನಾನ ಮಾಡೋದನ್ನ ನಿಲ್ಲಿಸಿಲ್ಲ. ಎಷ್ಟೇ ಬರಗಾಲ ಐತಂದ್ರೂ ಕೂಡ ದಿನ ಸ್ನಾನ ಮಾಡೋರು, ದಿನಕ್ಕೆ 3 ಹೊತ್ತು ಮಾಡೋರು ವಾರಕ್ಕೊಮ್ಮೆ ಸ್ನಾನ ಮಾಡ್ತಾರ. ಎಷ್ಟೇ ಬರಗಾಲ ಇದ್ರೂ ಎಲ್ಲಿಂದರ ನೀರು ತಂದು ಸ್ನಾನ ಮಾಡ್ತಿರಿಲ್ಲ ನೀವು. ಸ್ನಾನ ಮಾಡಲಿಲ್ಲ ಅಂದ್ರೆ ದುರ್ಗಂಧ. ಸ್ನಾನ ಮಾಡಲಿಲ್ಲ ಅಂದ್ರೆ ದುರ್ಗಂಧ ಆಗ್ತದೆ. ಘಮಘಮ ಅನ್ನೋದಿಲ್ಲ, ಆನಂದ ಇರೋದಿಲ್ಲ ಸ್ನಾನ ಮಾಡಲಾರ್ದವನಿಗೆ. ಹಾಗೆ ಎಂತಹ ಬರಗಾಲದಲ್ಲಿನೂ ಕೂಡ ಸ್ನಾನ ಅವಶ್ಯಲ್ಲ, ಹಾಗೆ ಎಂತಹ ಕಷ್ಟ ಕಾಲದಲ್ಲಿನೂ ಕೂಡ ದಾನ ಬಹಳಷ್ಟು ಅವಶ್ಯ. ಅದನ್ನ ಹಂಡೆಗಂಟ್ಲೆ ನೀರು ತಗೊಂಡು ಸ್ನಾನ ಮಾಡಲಿಲ್ಲ ಅಂದ್ರೆ 4 ತಂಬಿಗಾಗರ ಹೆಂಗ ಮೈ ತೊಳ್ಕೊಂತೆಯಲ್ಲ ಹಂಗೊಂದು ಸ್ವಲ್ಪ ಅದನ್ನು ಮಾಡಬೇಕು. ಇನ್ನೂ ಒಂದು, ದಾನವನ್ನ ಹೆಂಗ ಮಾಡಬೇಕು? ಸ್ನಾನ ಮಾಡಿದಂಗ ಮಾಡಬೇಕು. ದಾನವನ್ನ ಹೆಂಗ ಮಾಡ್ಬೇಕಂದ್ರೆ ಸ್ನಾನ ಮಾಡಿದಂಗ ಮಾಡಬೇಕು. ಸ್ನಾನವನ್ನ ಹೆಂಗ ಮಾಡ್ತೀರಿ? ಈ ಚೆನ್ನಮ್ಮನ ಸರ್ಕಲ್ನಾಗ ಬಂದ್ ಮಾಡ್ತೀರಿ ನೀವೆಲ್ಲರೂ? ಯಾರ ಬಂದ್ ಮಾಡ್ಯಾರನಪ್ಪ ಅಲ್ಲೊಂದು ಕೊಡ ನೀರು ತಗೊಂಡ್ಬಂದು ಆರಾಮ್ ಬಟಾ ಬಯಲು ಐತ್ಬಿಡು ಅಂತೇಳಿ? ಇಲ್ಲ ಇಲ್ಲ. ಅದಕ್ಕಾಗಿ ಒಂದು ಸ್ನಾನಗೃಹ ಅಂತಿದೆ, ಬಾತ್ರೂಮ್. ಅದಕ್ಕೊಂದು ಬಾಗಲ, ಕಿಡಿಕಿದ್ರು ಬಹಳ ಸಣ್ಣದು, ಅದು ಮ್ಯಾಲ. ಏನ್ ಮಜಾ! ಬಾತ್ರೂಮ್ ನೋಡ್ರಿ ನೀವು, ಗೊತ್ತಾಗತ್ತ. ಸ್ನಾನವನ್ನ ಎಲ್ಲರಿಗೂ ಕಾಣ್ಲಾರ್ದಂಗೆ ಹೆಂಗ ಮಾಡ್ತಿರ್ಲ, ದಾನವನ್ನು ಸಹಿತ ಯಾರಿಗೂ ಕಾಣ್ಲಾರ್ದಂಗ ಮಾಡಬೇಕು. ಅದು ಗುಪ್ತ. ಗುಪ್ತವಾಗಿ ಸ್ನಾನ ಮಾಡಬೇಕು, ಗುಪ್ತವಾಗಿ ದಾನ ಮಾಡಬೇಕು. ಬಟಾ ಬಯಲಿನೊಳಗೆ ಮಾಡುವಂತ ಸ್ನಾನಕ್ಕೆ ಹೆಂಗ ಬೆಲೆ ಇಲ್ಲ, ಹಂಗ ಬಟಾ ಬಯಲಿನೊಳಗೆ ಮಾಡುವಂತಹ ಕೀರ್ತಿಗಾಗಿ ಮಾಡುವಂತಹದಕ್ಕೂ ಕೂಡ ಬೆಲೆ ಬರಲ್ಲ. ಎರಡೂ ಕೂಡ ಗುಪ್ತ ಇರಬೇಕು. ಅದಕ್ಕೆ ಬಹಳಷ್ಟು ಬೆಲೆ ಬರುತ್ತದೆ. ಹಂಗಂತ ನಾ ಎಲ್ಲಿ ಯದ್ವಾ ತದ್ವಾ ಕೊಟ್ಟು ಬಿಡು ಅಂತ ಹೇಳಕತ್ತಿಲ್ಲ. ಗಳಿಸುವಾಗ ನೀರು ಸಂಗ್ರಹ ಮಾಡಿದಂತೆ ಹಣವನ್ನ ಸಂಗ್ರಹ ಮಾಡಿಕೊಳ್ಳ್ರಿ. ನೀರನ್ನ ಹೆಂಗ್ ಸಂಗ್ರಹ ಮಾಡ್ಕೊಳ್ತಿರ್ಲ, ನಿಮ್ಗೇನು ಹೇಳ್ಬೇಕಾಗೈತ್ರಿ? ಹುಬ್ಬಳ್ಳಿ ಅವರಿಗೆ 4 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಬರ್ತೈತಿ ನೀರು. ಎಷ್ಟೆಷ್ಟು ತುಂಬಿಟ್ಟಿರ್ತೀರಿ ಅಲ್ಲ? ತುಂಬಿಟ್ಟಿರುವಂತಹ ನೀರನ್ನು ಒಂದೇ ದಿನಕ್ಕೆ ಖಾಲಿ ಮಾಡ್ತೀರೇನು? ಮಾಡಲ್ಲ. ಸಂಗ್ರಹ ಮಾಡುವಾಗ ಸಾಕಷ್ಟು ಮಾಡಿಕೊಳ್ಳಿ. ಹಣವನ್ನ ನೀರಿನಂತೆ ಗಳಿಸಿಕೊಳ್ಳಿ, ತೀರ್ಥದಂತೆ ಬಳಸಿ ಅಂತ. ತೀರ್ಥ ಪೂಜಾರಿ ತೀರ್ಥ ಹೆಂಗ್ ಕೊಡ್ತಾನ ನೋಡ್ರಿಲ್ಲ, ಸಣ್ಣ ಚಮಚದಾಗ ಹಂಗ ಈಟೀಟ ಕೊಡ್ತಿರ್ತಾನವ.
ಹಿಂಗೆ ಮಾಡ್ಕೊಂತ ಹೋಗೋದು. ನಿಮಗೆ ವರತೆಯ ಜ್ಞಾನ ಇಲ್ಲ, ಹಿರಿಯರಿಗೆ ಐತೆ ಅದರ ಬಗ್ಗೆ, ಹಿರಿಯರಿಗೆ ಐತಿ. ಯಾಕಂದ್ರೆ ಈಗ ವರತಿನೂ ಇಲ್ಲ, ವರತ್ಯಾಗ ನೀರು ಇಲ್ಲ. ವರತಿ ಅಂತಿದ್ದು ಹಿಂದಿನ ಕಾಲಕ್ಕೆ, ಈಗೂ ಕೆಲವು ಕಡೆಗೆ ಅದಾವ. ವರತೆಯ ನೀರಿಗೆ ಹೋದವರು ಇರುವ ನೀರನ್ನ ತುಂಬಿಕೊಂಡು ಬರೋದಿಲ್ಲ. ಏನು ಮಾಡ್ತಾರ ಅಂತಂದ್ರೆ ಅಲ್ಲಿರುವ ನೀರನ್ನ ಚೆಲ್ತಾರ ಅವ್ರು ಹೊರಗೆ. ಒಂದು ಕೊಡ ತಗೊಂಡು ಹೋಗ್ತಾರ, ಒಂದು ಬಟ್ಟಲ ತಗೊಂಡು ಹೋಗ್ತಾರ, ಬಟ್ಟಲದಿಂದ ನೀರನ್ನ ಚೆಲ್ಲಿ ಹಾಕಿಬಿಡ್ತಾರೆ. ತುಂಬಿರುವಲ್ದಕ್ಕದು ವರತಿ. ಅದನ್ನೆಲ್ಲ ದಡ 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 ತೆಗೆದು ಹಾಕಿ ಒಂದು 2-3 ನಿಮಿಷ ಕಾಯ್ತಾರೆ. ಎದ್ರ ಸಲುವಾಗಿ? ಚಲೋ ನೀರು ಬರಲಿ, ಉತ್ತಮವಾಗಿರುವಂತಹ ನೀರು ಬರಲಿ. ಈ ನೀರು ಸರಿಯಲ್ಲ ಕುಡಿಯಲಿಕ್ಕೆ ಅಲ್ವಾ, ಈ ನೀರು ಸರಿಯಲ್ಲ ಕುಡಿಯಲಿಕ್ಕೆ. ಬರೋ ನೀರು ಏನಿತ್ತಲ್ಲ ಅದು ಬಹಳ ಶ್ರೇಷ್ಠವಾಗಿರುವಂತಹದ್ದು ಅಂತ ಇದ್ದ ನೀರು ಚೆಲ್ಲಿ ಬಂದ ನೀರನ್ನ ತುಂಬಿಕೊಂಡು ಬರ್ತಾರೆ. ಯಾಕೆ ಈ ಉದಾಹರಣೆಯನ್ನು ಹೇಳಾಕತ್ತೀನಿ? ನಿಮ್ಮಪ್ಪ, ನಿಮ್ಮವ್ವ, ನಿಮ್ಮ ಅಜ್ಜ, ನಿಮ್ಮ ಅಮ್ಮ ಮಾಡಿಟ್ಟಿದ್ದು ಇದ್ದ ನೀರದು. ಅದನ್ನ ಬಳಸಾಕ್ ಹೋಗಬೇಡ, ಅದನ್ನ ಚೆಲ್ಲು, ಅಂದ್ರೆ ಅದನ್ನ ದಾನಕ್ಕೆ ಮೀಸಲ ಮಾಡಿಬಿಡು. ನೀನೇನು ದುಡ್ದು ಗಳಿಸ್ತೀಯಲ್ಲ ಅದು ಬಹಳ ಶುದ್ಧವಾಗಿರುವಂತಹದ್ದು, ಅದನ್ನ ಕುಡಿ, ನಿನಗೆ ಅನಾರೋಗ್ಯ ಆಗೋದಿಲ್ಲ, ಆರೋಗ್ಯ ಆಗ್ತದೆ. ಅದನ್ನು ಬಳಸುವಂತಿಲ್ಲ, ಬಳಸಬಾರದು. ದರಿದ್ರರು ಮಾತ್ರ ಬಳಸ್ತಾರ ಅದನ್ನ. ಎಲ್ಲಿ ಬರೋ ತನಕ ಕಾಯ್ಕೋತ ಕುಂದ್ರು ಯಾವಾದ್ರೆ ಯಾಕಿರೋದಕ್ಕೆ ತುಂಬಿಕೊಂಡು ಹೋಗೋಣಂತೇಳಿ. ತುಂಬಿಕೊಂಡು ಹೋಗೋರು ಕೇವಲ ದರಿದ್ರರೇ ಹೊರತಾಗಿ ಶೂರರಲ್ಲ.